ಒಳ ಮೀಸಲಾತಿ ಜಾರಿ ವಿಳಂಬದ ವಿರುದ್ಧ ರೊಚ್ಚಿಗೆದ್ದ ಸಚಿವರು. ನೇಮಕಾತಿಯಲ್ಲಿ ಒಳ ಮೀಸಲಾತಿಗೆ ಹೆಚ್ಚಿದ ಬೇಡಿಕೆ. ಮೀಸಲಾತಿಗೆ ಸಚಿವರ ಪಟ್ಟು, ಇಕ್ಕಟ್ಟಿನಲ್ಲಿ ಸಿಲುಕಿದ ಸರ್ಕಾರ. ಕಾಂಗ್ರೆಸ್ ಹೈಕಮಾಂಡ್ ಅಂಗಳಕ್ಕೆ ಒಳ ಮೀಸಲಾತಿ ಗೊಂದಲ. ನೇಮಕಾತಿಯಲ್ಲಿ ಮೀಸಲಾತಿ ಜಾರಿಗೆ ಸಿಎಂ ಆಪ್ತ ಸಚಿವರಿಂದ ಪಟ್ಟು. ಮೀಸಲಾತಿ ಜಾರಿ ಮಾಡದಿದ್ರೆ ಸಚಿವ ಸ್ಥಾನಕ್ಕೆ ರಾಜೀನಾಮೆ ಬೆದರಿಕೆ. ಮೀಸಲಾತಿ ವಿಚಾರವಾಗಿ 17% ಎಸ್ಸಿ ಮೀಸಲಾತಿಗೆ 6-6-5 ಅನುಪಾತದಲ್ಲಿ ಮೀಸಲಾತಿ ಘೋಷಿಸಿದ್ದ ಸರ್ಕಾರ ಇದೀಗ ಕೋರ್ಟ್ ತಡೆಯಾಜ್ಞೆ ಕಾರಣಕ್ಕಾಗಿ ಹಳೆಯ ಮೀಸಲಾತಿ ಅಡಿಯಲ್ಲಿ ನೇಮಕಾತಿ ಮಾಡುವ ತೀರ್ಮಾನ ಮಾಡಿತ್ತು. ಹೀಗಾಗಿ 15% ಒಳ ಮೀಸಲಾತಿ ಕೊಡಿ ಅಂತ ಪಟ್ಟು ಹಿಡಿದಿದ್ದಾರೆ. ಸರ್ಕಾರಿ ಹುದ್ದೆಗಳ ನೇಮಕಾತಿಯಲ್ಲಿ ಒಳ ಮೀಸಲಾತಿ ಪಾಲನೆ ಮಾಡದೇ ಇರೋದು ಇದೀಗ ಆಕ್ರೋಶಕ್ಕೆ ಕಾರಣ ಆಗಿದೆ. ಒಳ ಮೀಸಲಾತಿ ವಿಚಾರವಾಗಿ ದಲಿತ ಸಮುದಾಯದ ಎಡಗೈ ಮತ್ತು ಬಲಗೈ ನಾಯಕರ ನಡುವೆ ಜಟಾಪಟಿ ತೀವ್ರಗೊಂಡಿದೆ. ಒಳ ಮೀಸಲಾತಿ ವಿಚಾರವಾಗಿ ಕಾಂಗ್ರೆಸ್ ಸಚಿವರ ಮಧ್ಯೆ ಜಟಾಪಟಿ ತಾರಕಕ್ಕೇರಿದ ವಿಚಾರ ಹೈಕಮಾಂಡ್ ಮಟ್ಟಕ್ಕೆ ಹೋಗಿದೆ. ಹೌದು, 56,000 ಹುದ್ದೆಗಳ ನೇಮಕಾತಿಯಲ್ಲಿ ಒಳ ಮೀಸಲಾತಿ ಅನ್ವಯಿಸದೆ ನೇಮಕಾತಿ ಮಾಡಲು ಸರ್ಕಾರ ನಿರ್ಧರಿಸಿರೋದು ಇದೀಗ ಎಡಗೈ ಮತ್ತು ಬಲಗೈ ಸಮುದಾಯಗಳ ಸಚಿವರ ನಡುವೆ ಜಟಾಪಟಿಗೆ ಕಾರಣ ಆಗಿದೆ. ಕೈಗೆ ಬಂದ ತುತ್ತು ಬಾಯಿಗೆ ಬಂದಿಲ್ಲ ಎಂಬಂತೆ ಆತಂಕಕ್ಕೆ ಒಳಗಾಗಿರುವ ಪರಿಶಿಷ್ಟ ಜಾತಿಯ ಎಡಗೈ ಸಮುದಾಯದ ಸಚಿವರು ತೀವ್ರ ಅಸಮಾಧಾನಗೊಂಡಿದ್ದಾರೆ. ಅಷ್ಟೇ ಅಲ್ಲದೆ ಸಿಎಂ ಆಪ್ತರಾದ ದಲಿತ ಸಮುದಾಯದ ಸಚಿವರೇ ಇದೀಗ ತಮ್ಮ ಸಚಿವ ಸ್ಥಾನಕ್ಕೆ ರಾಜೀನಾಮೆ ನೀಡುವ ಹಂತಕ್ಕೆ ಹೋಗಿರೋದು ಕೈ ಪಡೆಯಲಿ ತೀವ್ರ ಕುತೂಹಲಕ್ಕೆ ಕಾರಣವಾಗಿದೆ. ನಾಗಮೋಹನ್ ದಾಸ್ ಶಿಫಾರಸ್ಸಿನ ಮೇರೆಗೆ ಪರಿಶಿಷ್ಟ ಜಾತಿಯ ಸಮುದಾಯಕ್ಕೆ 17% ಮೀಸಲಾತಿ ನೀಡಲು ರಾಜ್ಯ ಸರ್ಕಾರ ತೀರ್ಮಾನಿಸಿ ಆದೇಶ ಹೊರಡಿಸಿದೆ. ಆದರೆ ಇದರಿಂದ ಒಟ್ಟು ಮೀಸಲಾತಿಯ ಪ್ರಮಾಣ 56%ಗೆ ಏರಿಕೆಯಾಗುತ್ತೆ ಅನ್ನೋ ಕಾರಣಕ್ಕೆ ಸುಪ್ರೀಂ ಕೋರ್ಟ್ ಮೀಸಲಾತಿ ಹೆಚ್ಚಳಕ್ಕೆ ತಡೆ ನೀಡಿದೆ. ಹೀಗಾಗಿ ಧಾರವಾಡದಲ್ಲಿ ನಡೆದ ನೇಮಕಾತಿ ಆಗ್ರಹದ ಹೋರಾಟಕ್ಕೆ ಮಣಿದ ರಾಜ್ಯ ಸರ್ಕಾರ 50% ಮೀಸಲಾತಿಯನ್ನು ಆಧರಿಸಿ 56,000 ಹುದ್ದೆಗಳ ನೇಮಕ ಮಾಡಿಕೊಳ್ಳಲು ಕ್ಯಾಬಿನೆಟ್ನಲ್ಲಿ ತೀರ್ಮಾನಿಸಿದೆ. ಆದರೆ ಈ ಹುದ್ದೆಗಳ ನೇಮಕದ ವೇಳೆ ಪರಿಶಿಷ್ಟ ಜಾತಿ ವರ್ಗಕ್ಕೆ ಈ ಹಿಂದೆ ಮೀಸಲಾಗಿದ್ದ 15% ಮೀಸಲಾತಿಯನ್ನ ಒಳ ಮೀಸಲಾತಿ ಆಧರಿಸಿ ಮಾಡುವ ಬದಲು ನೇರ ನೇಮಕಾತಿ ಮಾಡಲು ಸರ್ಕಾರ ತೀರ್ಮಾನಿಸಿರೋದು ದಲಿತ ಸಚಿವರ ಆಕ್ರೋಶಕ್ಕೆ ಕಾರಣವಾಗಿದೆ. ನೇಮಕಾತಿಯಲ್ಲಿ 15% ಮೀಸಲಾತಿಯ ಒಳಗೂ ಒಳ ಮೀಸಲಾತಿಯನ್ನ ಕೊಡಬೇಕು. ಒಳ ಮೀಸಲಾತಿಯನ್ನ ಅನ್ವಯಿಸಿಯೇ ನೇಮಕಾತಿಯನ್ನ ಮಾಡಬೇಕೆಂದು ಸಚಿವರಾದ KH ಮುನಿಯಪ್ಪ ಹಾಗೂ RB ತಿಮ್ಮಾಪುರ ಪಟ್ಟು ಹಿಡಿದಿದ್ದಾರೆ. ಹೀಗಾಗಿ ಸಚಿವರ ಪಟ್ಟಿನಿಂದ ಇಕ್ಕಟ್ಟಿಗೆ ಸಿಲುಕಿರುವ ಸಿಎಂ ಸಿದ್ದರಾಮಯ್ಯ ನೇತೃತ್ವದ ಸರ್ಕಾರ ಇದೀಗ ಸಭೆ ಮೇಲೆ ಸಭೆ ಹಾಗೂ ಸಚಿವ ಸಂಪುಟ ಸಭೆಯಲ್ಲಿ ಒಳ ಮೀಸಲಾತಿ ಹಂಚಿಕೆ ಮಾಡುವ ಬಗ್ಗೆ ಚರ್ಚೆ ನಡೆಸಿದೆ. ಅಲ್ಲದೆ ನೇಮಕಾತಿಯಲ್ಲಿ ಎಡಗೈ ಸಮುದಾಯಕ್ಕೆ ಒಳ ಮೀಸಲಾತಿ ಸಿಗದಿದ್ರೆ ಸಚಿವ ಸ್ಥಾನಕ್ಕೆ ರಾಜೀನಾಮೆ ನೀಡೋದು ಸಚಿವರಾದ ತಿಮ್ಮಾಪುರ ಮುನಿಯಪ್ಪ ಅವರ ನಿರ್ಧಾರ. ಹೀಗಾಗಿ ಇಬ್ಬರೂ ಹಿರಿಯ ಸಚಿವರ ಪಟ್ಟಿನಿಂದ ಸಿಎಂ ಸಿದ್ದರಾಮಯ್ಯ ಇದೀಗ ಇಕ್ಕಟ್ಟಿಗೆ ಸಿಲುಕುವಂತಾಗಿದೆ. ಒಳ ಮೀಸಲಾತಿ ಜಾರಿ ಮಾಡಿ ಬೀಗುತ್ತಿದ್ದ ಸರ್ಕಾರ ಇದೀಗ ನೇಮಕಾತಿ ವೇಳೆ ಒಳ ಮೀಸಲಾತಿ ಹಂಚಿಕೆಯ ವಿಚಾರದಲ್ಲಿ ದಲಿತ ಸಮುದಾಯದ ಬಲಗೈ ಹಾಗೂ ಎಡಗೈ ಸಮುದಾಯದ ಸಚಿವರ ಆಕ್ರೋಶಕ್ಕೆ ಗುರಿಯಾಗ್ತಿದೆ. ಇದೇ ವಿಚಾರದ ಬಗ್ಗೆ ಮುಂದಿನ ಕ್ಯಾಬಿನೆಟ್ ಸಭೆಯಲ್ಲಿ ಮಹತ್ವದ ಚರ್ಚೆ ನಡೆಯಲಿದ್ದು ಆ ಸಂಪುಟ ಸಭೆಯಲ್ಲಿ ಮೀಸಲಾತಿ ಹಂಚಿಕೆಯ ವಿಚಾರ ಬಗೆಹರಿಯದಿದ್ರೆ ಬಜೆಟ್ ಅಧಿವೇಶನದಲ್ಲೇ ಸಚಿವರು ರಾಜೀನಾಮೆ ನೀಡುವ ಬೆದರಿಕೆ ಹಾಕಿರೋದ್ರಿಂದ ಇದೀಗ ಕಾಂಗ್ರೆಸ್ಗೆ ಬಿಗ್ ಶಾಕ್ ಎದುರಾಗಿದೆ. ಒಟ್ಟಾರೆ ನಾಯಕತ್ವ ಬದಲಾವಣೆಯ ಚರ್ಚೆಯ ನಡುವೆಯೇ ಸಿಎಂ ಸಿದ್ದರಾಮಯ್ಯನವರಿಗೆ ಒಂದಲ್ಲ ಒಂದು ಹೊಸ ಸವಾಲು ಎದುರಾಗ್ತಿದೆ. ಎಲ್ಲ ಸಮುದಾಯದಲ್ಲೂ ಸಿಎಂ ಸಿದ್ದು ಪರವಾಗಿ ನಿಲ್ಲುವ ಆಪ್ತ ಸಚಿವರಿಂದಲೇ ಈ ಬಾರಿ ಬಿಕ್ಕಟ್ಟು ಸೃಷ್ಟಿಯಾಗಿರೋದು ಸದ್ಯಕ್ಕೆ ಸಿದ್ದರಾಮಯ್ಯನವರ ಟೆನ್ಷನ್ ಹೆಚ್ಚಿಸಿದೆ. ಈ ಎಲ್ಲ ಸವಾಲುಗಳನ್ನ ಸಿದ್ದರಾಮಯ್ಯ ಹೇಗೆ ಮೆಟ್ಟಿ ನಿಲ್ತಾರೆ, ಆಪ್ತರ ಮುನಿಸು ತಣಿಸಲು ಯಾವ ಪರಿಹಾರ ಸೂತ್ರವನ್ನ ಕಂಡುಕೊಳ್ತಾರೆ ಅನ್ನೋದೇ ಸದ್ಯದ ಕುತೂಹಲ. ಐಶ್ವರ್ಯ, ಆರ್ಮ್ಯಾಕ್ಸ್ ನ್ಯೂಸ್ ಕನ್ನಡ.